ಕೊನೆಯಲ್ಲಿದೆ ಗುರುವೇ. ಆರೋಗ್ಯವೇ ಭಾಗ್ಯ ಅಂದರು, ಅದನ್ನೇ ನಂಬಿ ಹೊರಟೆವು. ಒಬ್ಬೊಬ್ಬರು ಒಂದೊಂದು ಹೇಳಿ ಕೊನೆಗೆ ನಾವೇ ಗೊಂದಲವಾದೆವು. ಕೊನೆಯಲ್ಲಿದೆ ಗುರುವೇ ಈ ಸಲಹೆಗಳಿಗೆ, ಕೊನೆಯಲ್ಲಿದೆ ಗುರುವೇ. ಯೋಗ ಮಾಡಿದರೆ ದೇಹಕ್ಕೆ ಒಳ್ಳೆಯದು, ಬೆಳಗಿನ 5ಕ್ಕೆ ಎಬ್ಬಿಸಿದರು. ನಿದ್ದೆಯ ಕಣ್ಣನ್ನು ಉಜ್ಜಿಕೊಳ್ಳುತ್ತಾ ಕೈಕಾಲು ಮಡಚಲು ಕಲಿತೆವು. ಹೃದಯ ಗಟ್ಟಿಯಾಗಲು ಒಳಿ ಎಂದರು, ಶೂ ಹಾಕಿಕೊಂಡು ರಸ್ತೆಗಿಳಿದೆವು. ಹೊಟ್ಟೆ ಕರಗಲು ಸಕ್ಕರೆ ಬಿಡಿ ಎಂದರು, ಜಿಲೇಬಿ ಮೈಸೂರ್ ಪಾಕ್ ಮರೆತೆವು. ಊಟವಾದ ಮೇಲೆ 100 ಹೆಜ್ಜೆ ಎಂದಾಗ ಗಲ್ಲಿಯೆಲ್ಲ ಸುತ್ತಿದೆವು. ಮನಸ್ಸಿನ ಶಾಂತಿಗೆ ಪ್ರಾಣಾಯಾಮ, ಮೂಗು ಹಿಡಿದು ಉಸಿರೆಣಿಸಿದೆವು. ತೂಕ ಇಳಿಸಲು ಫಾಸ್ಟಿಂಗ್ ಮಾಡಿ ಹಸಿದ ಹೊಟ್ಟೆಯಲ್ಲೇ ಕಾದೆವು. ಸ್ನಾಯು ಉಳಿಸಲು ವೈಟ್ಸ್ ಎತ್ತಿ ಜಿಮ್ಮಲ್ಲಿ ಕಬ್ಬಿಣ ಎತ್ತಿದೆವು. ಕೊನೆಯಲ್ಲಿದೆ ಗುರುವೇ ಈ ಆರೋಗ್ಯ ಜ್ಞಾನಕ್ಕೆ, ಕೊನೆಯಲ್ಲಿದೆ ಗುರುವೇ. ಓಡು ಎಂದರೆ ಓಡಿದೆವು, ನಿಲ್ಲು ಎಂದರೆ ನಿಂತೆವು, ತಿನ್ನು ಎಂದರೆ ತಿಂದೆವು, ಬಿಡು ಎಂದರೆ ಬಿಟ್ಟೆವು. ಬದುಕಬೇಕು, ನಿಯಮ ಪಾಲಿಸಬೇಕು, ಸ್ವಲ್ಪ ಹೇಳು ಗುರುವೇ. ನೆಮ್ಮದಿ ನಿದ್ದೆಗೆ ಫೋನು ಬೇಡ, 9ಕ್ಕೆ ಅದನ್ನು ಆರಿಸಿದೆವು. ಅಲ್ಕಲೈನ್ ನೀರೇ ಒಳ್ಳೆಯದು, ನೀರನ್ನು ಅನುಮಾನದಿಂದ ನೋಡಿದೆವು. ಮನಃಶಾಂತಿಗೆ ಬೆಟ್ಟವ ಹತ್ತಿ ಕೋಲು ಹಿಡಿದು ಗುಡ್ಡವ ಸುತ್ತಿದೆವು. ಕುಳಿತುಕೊಳ್ಳುವುದೇ ಅಪಾಯ ಎಂದಾಗ ಕಾಲು ನೋವಾದರೂ ನಿಂತೇ ಇದ್ದೆವು. ವಿಟಮಿನ್ ಡಿಗೆ ಬಿಸಿಲು ಬೇಕು, ಸೂರ್ಯನ ಮುಂದೆ ನಿಂತುಕೊಂಡೆವು. ಸಾಮಾನ್ಯ ಎಣ್ಣೆ ಬೇಡ ಎಂದಾಗ ದುಬಾರಿ ಗಾಣದ ಎಣ್ಣೆ ತಂದೆವು. ಸಾದಾ ಅಕ್ಕಿ ಬೇಡ, ಬ್ರೌನ್ ರೈಸ್ ಸುಡುಕಿ ತಂದು ಜಗಿದು ತಿಂದೆವು. ಸಕ್ಕರೆ ಬೇಡ, ಬೆಲ್ಲವೇ ಮೇಲು, ಬೆಲ್ಲದ ಚಹಾವನ್ನು ಕಲಿದೆವು. ಯೋಗ ಮಾಡಿದೆವು, ಓಡಿದೆವು, ಸಕ್ಕರೆ ಇಟ್ಟು ನರಳಿದೆವು. ಉಪವಾಸ ಮಾಡಿ ಕಬ್ಬಿಣ ಎತ್ತಿ ಬಿಸಿಲಲ್ಲಿ ನಿಂತು ಬೆಟ್ಟ ಹತ್ತಿದೆವು. ಅಕ್ಕಿ ಬದಲಿಸಿದೆವು, ಎಣ್ಣೆ ಬದಲಿಸಿದೆವು, ನೀರು ಬದಲಿಸಿದೆವು. ಅಷ್ಟರಲ್ಲಿ ಹೊಸ ರಿಸರ್ಚ್ ಬಂತು. ಇಷ್ಟೆಲ್ಲ ಮಾಡಿ ಸ್ಟ್ರೆಸ್ ತಗೊಂಡರೆ ಎಲ್ಲವೂ ವೇಸ್ಟ್. ಸುಮ್ಮನೆ ಪ್ರಶಾಂತವಾಗಿ ವಿಶ್ರಾಂತಿ ತಗೊಳ್ಳಿ ಅಂತಳು. ಅಯ್ಯಯ್ಯೋ ಗುರುವೇ, ಇದಕ್ಕಿಂತ ದೊಡ್ಡ ಸ್ಟ್ರೆಸ್ ಇನ್ನೇನಿದೆ ಗುರುವೇ. ಕೊನೆಯಲ್ಲಿದೆ ಗುರುವೇ ಈ ಸಲಹೆಗಳಿಗೆ, ಕೊನೆಯಲ್ಲಿದೆ ಗುರುವೇ. ಯೋಗವೂ ಆಯ್ತು, ಊಟವೂ ಆಯ್ತು, ಡಯೆಟ್ಟು ಆಯ್ತು, ಫಾಸ್ಟಿಂಗು ಆಯ್ತು, ಬಿಸಿಲು ಆಯ್ತು, ಬೆಟ್ಟವ. ಕೊನೆಗೆ ಸ್ಟ್ರೆಸ್ ಮಾತ್ರ ಡಬಲ್ ಆಯ್ತು. ಬದುಕಬೇಕೋ, ಬದುಕನ್ನೇ ಪರೀಕ್ಷಿಸಬೇಕೋ, ಸ್ವಲ್ಪ ಹೇಳು ಗುರುವೇ. ಆರೋಗ್ಯಕ್ಕಾಗಿ ಬದುಕೋಣ, ಆರೋಗ್ಯದ ಭಯದಲ್ಲಿ ಬದುಕದಿರೋಣ. ಮಿತಿ ಇರಲಿ, ವಿವೇಕವಿರಲಿ, ನಗುವಿಗೂ ಸ್ವಲ್ಪ ಜಾಗವಿರಲಿ. ಕಾಪಾಡು ಗುರು ನಾರಾಯಣ, ನರಸಿಂಹ ಶಿವ ಕಾಪಾಡು. ದಿನಕ್ಕೊಂದು ಸಲಹೆ ಕೊಡುವ ಆರೋಗ್ಯ ಜ್ಞಾನಿಗಳಿಂದ ಕಾಪಾಡು. ಕೊನೆಯಲ್ಲಿದೆ ಗುರುವೇ
ಅಯ್ಯೋ ನಾಳೆ ಇನ್ನೊಂದು ರಿಸರ್ಚ್ ಬರಬಹುದೇ ಗುರುವೇ.